ಮಹಾಪರಿಶುದ್ಧನಾಗಿರುವಂತ ನಮ್ಮ ಪರಲೋಕ ತಂದೆಯಾದ ದೇವರೇ, ನಿಮ್ಮ ಘನವುಳ್ಳ ನಾಮಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ನೀವು ಸರ್ವಶಕ್ತನು, ಸರ್ವಜ್ಞಾನಿ, ಸರ್ವವ್ಯಾಪಿ, ಸರ್ವ ಸೃಷ್ಟಿಗೆ ಯಜಮಾನನಾಗಿರುವಂತ ದೇವರೇ, ನಿಮಗೆ ಸ್ತೋತ್ರ ಕರ್ತನೆ. ಸ್ವಾಮಿ, ಗತಿಸಿ ಹೋಗಿರ್ತಕ್ಕಂಥ ರಾತ್ರಿ ವೇಳೆಯಲ್ಲಿ ನಮಗೆ ಸುಖಕರವಾದ ನಿದ್ರೆಯನ್ನು ಕೊಟ್ಟು ನೂತನ ದಿನವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಈ ನೂತನವಾಗಿರ್ತಕ್ಕಂಥ ದಿನದಲ್ಲಿ ನಮ್ಮೆಲ್ಲರನ್ನು ಕೂಡ ಜೀವಿತರ ಸಂಖ್ಯೆ ಎಣಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಈ ದಿವಸ ಕರ್ತನೆ, ಉದಯ ಕಾಲದಲ್ಲಿ ನಾವು ನಿಮ್ಮ ವಾಕ್ಯಗಳನ್ನು ಧ್ಯಾನ ಮಾಡ್ತಿದ್ದೇವೆ ಸ್ವಾಮಿ. ನಿಮ್ಮ ಕೃಪೆಯಿಂದ ತುಂಬಿಸಿರಿ, ಪರಿಶುದ್ಧಾತ್ಮ ಮೂಲಕ ನನ್ನನ್ನು ಮತ್ತು ನಮ್ಮನ್ನು ತುಂಬಿಸಿರಿ, ನಡೆಸಿರಿ, ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೆನ್. ದೇವರಿಗೆ ಸ್ತೋತ್ರ ಉಂಟಾಗಲಿ. ಇವತ್ತು ನಾವು ಒಬ್ಬ ದೈವ ಭಕ್ತರ ಬಗ್ಗೆ ನಾವು ಧ್ಯಾನ ಮಾಡ್ತಿದ್ದೇವೆ. ಅವರ ಹೆಸರು ಅಗಸ್ಟಿನ್ ಸಾಲಿನ್ಸ್ ಎಂಬುದಾಗಿ. ಅಗಸ್ಟಿನ್ ಸಾಲಿನ್ಸ್ ಎಂಬುದಾಗಿ ಇವ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಇವ್ರ ಬಗ್ಗೆ ನೋಡುವುದಕ್ಕಿಂತ ಮುಂಚೆ ನಾವು ಸತ್ಯವೇದದ ಒಂದು ಭಾಗವನ್ನು ಕೂಡ ನಾವು ಚುಟುಕಾಗಿ ನಾವು ನೋಡ್ಕೊಂಡು ಬರೋಣ. ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ ವಚನ 11ರಿಂದ 17ರವರೆಗೆ ಹೀಗೆ ಬರೆಯಲ್ಪಟ್ಟಿದೆ. ಲೂಕ 7:11ರಿಂದ 17ರವರೆಗೆ. ಅಲ್ಲಿ ಯೇಸು ಸ್ವಾಮಿ ಅವರು ತನ್ನ ಸುವಾರ್ತೆ ಸಾರುವ ಸಮಯದಲ್ಲಿ ಒಂದು ಊರಿಗೆ ಹೋಗ್ತಾನೆ. ಅದ್ಯಾವ ಊರು ಅಂತಂದ್ರೆ ನಾಯಿನ್ ಎಂಬ ಒಂದು ಊರು. ಯೇಸು ಸ್ವಾಮಿ ಅವರು ಹೋಗಬೇಕಾದ್ರೆ ತನ್ನಿಂದ ಆತನ ಶಿಷ್ಯರು ಮತ್ತು ಇನ್ನು ಬೇರೆ ಜನರು ಕೂಡ ಇದ್ರು. ಆ ಊರಿಗೆ ಹೋಗುವ ಸಂದರ್ಭದಲ್ಲಿ ಆ ಊರು ಮುಟ್ಟಿದ್ರು. ಆ ಊರಿನಿಂದ ಒಂದು ಹೆಣವನ್ನು ಹೊತ್ಕೊಂಡು ಕೆಲವೊಂದಿಷ್ಟು ಜನ ಎದುರು ಬಂದ್ರು. ಊರು ಬಾಗಿಲ ಹತ್ತಿರಕ್ಕೆ ಇವರು ಹೋದ್ರು, ಅವರು ಕೂಡ ಬಂದ್ರು, ಆ ಊರಿನವರು ಕೂಡ ಬಂದ್ರು. ಬಂದಾಗ ಆ ಸಂದರ್ಭದಲ್ಲಿ ತಾಯಿ ಬಹು ದುಃಖಿತಳಾಗಿದ್ಲು. ಯಾಕಂತಂದ್ರೆ ಆ ವ್ಯಕ್ತಿಯ ತಾಯಿ, ಆಕೆಗೆ ಮೊದಲೇ ಗಂಡನಿಲ್ಲ. ಈಗ ಇದ್ದೊಬ್ಬ ಮಗನನ್ನು ಆಕೆಯು ಕಳೆದುಕೊಂಡಿದ್ದಾಳೆ. ಆಕೆಗೆ ಜೀವನಾಧಾರ ತನ್ನ ಮಗನೇ ಆಗಿದ್ದ. ಹಾಗಾಗಿ ತುಂಬಾ ದುಃಖಕ್ರಾಂತವಾಗಿ ಆ ಸ್ತ್ರೀಯಲ್ಲಿ ಅಳ್ತಾ ಇದ್ದ. ಅದನ್ನು ನೋಡಿ, ಆ ಸಿಚುವೇಶನ್ ನೋಡಿ ಯೇಸು ಸ್ವಾಮಿ ಅವರು ಆ ಅಮ್ಮನನ್ನ ಕನಿಕರಿಸಿ, ಅಳಬೇಡಮ್ಮ ಅಂತೇಳಿ ಚಟ್ಟದ ಬಳಿಗೆ ಹೋಗಿ ಮುಟ್ಟಿದಾಗ ಅವರೆಲ್ಲರೂ ಕೂಡ ಆ ಚಟ್ಟವನ್ನು ಕೆಳಗಡೆ ಇಳಿಸಿದ್ರು. ಇಳಿಸಿದ ಮೇಲೆ ಆಗ ಯೇಸು ಸ್ವಾಮಿ ಅವರು ಅಂತಾರೆ, ಯವನಸ್ಥನೇ ಏಳು ಅಂತ ಅಂದಾಗ ಅನ್ನುತ್ತಲೇ ತಕ್ಷಣವಾಗಿ ಸತ್ತಿರ್ತಕ್ಕಂಥ ಆ ಯವನಸ್ಥನು ಎದ್ದು ಕೂತುಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಎದ್ದು ಕೂತುಕೊಂಡನು. ನಂತರದಲ್ಲಿ ಯೇಸು ಸ್ವಾಮಿ ಅವರು ಆ ಯವನಸ್ಥನನ್ನು ಆತನ ತಾಯಿಗೆ ಒಪ್ಪಿಸಿಕೊಟ್ಟನು ಎಂಬುದನ್ನು ಕೂಡ ನಾವು ನೋಡಿದೆವು. ನಂತರದಲ್ಲಿ ಒಪ್ಪಿಸಿಕೊಟ್ಟ ಮೇಲೆ ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಭಯ ಹಿಡಿದವರಾದ್ರು. ಅಲ್ಲಿವರೆಗೆ ಸತ್ತಂತವ್ರನ್ನ ಸಮಾಧಿ ಮಾಡುವಂತ ಜನರಾಗಿದ್ರು. ಆದ್ರೆ ಈಗ ಯೇಸು ಸ್ವಾಮಿಯಿಂದ ಸತ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬದುಕಿದ್ದಾನಲ್ಲ ಅಂತೇಳಿ ಭಯ ಹಿಡಿದವರಾಗಿ, ಈತನು ಒಬ್ಬ ಮಹಾಪ್ರವಾದಿ ನಮ್ಮಲ್ಲಿ ಎದ್ದಿದ್ದಾನೆ ಅಂತೇಳಿ ದೇವರನ್ನು ಕೊಂಡಾಡಿದ್ರು ಎಂಬುದನ್ನು ಕೂಡ ನಾವು ಈ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ ಆ ವಾರ್ತೆಯು ಯೂದಾಯದಲ್ಲಿಯೂ ಮತ್ತು ಸುತ್ತಮುತ್ತಲಿರತಕ್ಕಂಥ ಎಲ್ಲಾ ಪ್ರಾಂತ್ಯಗಳಲ್ಲಿಯೂ ಕೂಡ ಹಬ್ಬಿತು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರು ಮಾಡಿರ್ತಕ್ಕಂಥ ಅದ್ಭುತ ಕಾರ್ಯಗಳಲ್ಲಿ ಇದು ಒಂದು ಕೂಡ ಅದ್ಭುತ ಕಾರ್ಯ ಆಗಿತ್ತು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಈಗ ನಾವು ಅಗಸ್ಟಿನ್ ಸಾಲಿನ್ಸ್ ರವರ ಬಗ್ಗೆ ನಾವು ಧ್ಯಾನ ಮಾಡೋಣ. ಅಗಸ್ಟಿನ್ ಸಾಲಿನ್ಸ್ ರವರು 1914ರಲ್ಲಿ ಕರ್ನಾಟಕದ ರಾಜ್ಯದ ಉಡುಪಿ ಪಟ್ಟಣದಲ್ಲಿ ಜನಿಸಿದರು. ಉಡುಪಿ ಪಟ್ಟಣದಲ್ಲಿ
ಅಗಸ್ಟಿನ್ ಸ್ಯಾಲೆನ್ಸ್ ರವರು ಚಿಕ್ಕ ಹುಡುಗನಾಗಿದ್ದಾಗ ಇವರಿಗೊಂದು ಚರ್ಮ ರೋಗ ಕಾಯಿಲೆ ಇತ್ತು ಇವ್ರಿಗೆ. ನಂತರದಲ್ಲಿ ಇವರು ಒಂದ್ ರೀತಿಯಲ್ಲಿ ಅಂಜುಬುರುಕನಾಗಿದ್ದ, ಭಯ ಪಡುತ್ತಿದ್ದ. ಯಾಕೆ ಭಯ ಪಡ್ತಿದ್ದ ಅಂದ್ರೆ ಈ ವ್ಯಕ್ತಿ ತುಂಬಾ ದುರ್ಬಲ ಅಂತಂದ್ರೆ ವೀಕ್ ಆಗಿದ್ದ ಆಯ್ತಾ. ಯಾರು? ಅಗಸ್ಟಿನ್ ಸ್ಯಾಲೆನ್ಸ್ ರವರು ತುಂಬಾ ವೀಕ್ ಅಂದ್ರೆ ತುಂಬಾ ತೆಳ್ಳಗೆ ಇದ್ದಂತ ಒಬ್ಬ ವ್ಯಕ್ತಿ. ಆಗ ಒಂದ್ ರೀತಿಯಲ್ಲಿ ಅಂಜುತ್ತಾ ಇದ್ದ, ಮತ್ತು ಇನ್ನೊಂದು ರೀತಿಯಲ್ಲಿ ಈತನಿಗೆ ಒಂದು ಚರ್ಮ ರೋಗ ಕಾಯಿಲೆ ಕೂಡ ಇತ್ತು ಚಿಕ್ಕ ವಯಸ್ಸಿನಲ್ಲಿ. ಸೊ ಈ ರೀತಿಯಲ್ಲಿ ಏನಂತಂದ್ರೆ ಅಗಸ್ಟಿನ್ ರವರು ತನ್ನ ಕುಟುಂಬದಲ್ಲಿ ಅವರು ಬೆಳ್ತಾ ಇದ್ರು. ಈಗ ನಾವು ಒಂದು ವಚನವನ್ನು ಕೂಡ ದೇವರ ಒಂದು ಮಾತೇನಂತಂದ್ರೆ, ನಮ್ಮ ದೇವರು ಯಾರನ್ನಾದ್ರೂ ತನ್ನ ಸೇವೆಗೆ ಕರೆದಾಗ್ಲೆಲ್ಲ ಅವರ ಪ್ರತಿಭೆಯನ್ನು ನೋಡಿ ಕರೆಯುವುದಿಲ್ಲ, ಅಂದ್ರೆ ಟ್ಯಾಲೆಂಟ್ ಅನ್ನು ನೋಡಿ ಕರೆಯುವುದಿಲ್ಲ. ನಾವೆಲ್ಲರೂ ಕೂಡ ನೆನಪಿಟ್ಕೋಬೇಕು. ದೇವರು ಯಾರನ್ನು ತನ್ನ ಸೇವೆಗಾಗಿ, ತನ್ನ ಸೇವೆಯನ್ನು ಮಾಡುವುದಕ್ಕಾಗಿ ಕರೆಯುತ್ತಾನೋ ಅವರಿಗೆ ಪ್ರತಿಭೆಯನ್ನು ಕೊಡ್ತಾನೆ ದೇವರು, ಅವ್ರಿಗೆ ಟ್ಯಾಲೆಂಟ್ ಅನ್ನು ಕೊಡ್ತಾನೆ ದೇವರು. ಇದು ದೇವರಲ್ಲಿರ್ತಕ್ಕಂಥ ಒಂದು ಶಕ್ತಿ. ಅಂದ್ರೆ ಜನರ ಒಂದು ಪ್ರತಿಭೆಯನ್ನು ನೋಡಿ ಅಥವಾ ಮತ್ತೊಂದನ್ನು ನೋಡಿ, ಟ್ಯಾಲೆಂಟ್ ಅನ್ನು ನೋಡಿ ದೇವರು ಅಂತವ್ರನ್ನ ಸೇವೆಗೆ ಕರೆಯುವುದಿಲ್ಲ. ತನ್ನ ಸೇವೆ ಯಾರು ಮಾಡಬೇಕಾಗಿದೆಯೋ ಅಂತವ್ರನ್ನ ಫಸ್ಟ್ ಕರೆದ ಮೇಲೆ ಅವ್ರಿಗೆ ಆಮೇಲೆ ದೇವರು ಒಂದು ಟ್ಯಾಲೆಂಟ್ ಅನ್ನು ಕೂಡ ಕೊಡ್ತಾರೆ, ಪ್ರತಿಭೆಯನ್ನು ಕೂಡ ಕೊಡ್ತಾರೆ. ಇದು ದೇವರಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ. ಹಾಗಾಗಿ ಈ ರೀತಿಯಲ್ಲಿ ಅಂತಂದ್ರೆ ಅಗಸ್ಟಿನ್ ಸ್ಯಾಲೆನ್ಸ್ ರವರು ಕೂಡ ದೇವರ ಸೇವೆಯನ್ನು ಮಾಡಬೇಕೆಂಬುದಾಗಿ ಇವ್ರಿಗೊಂದು ಆಸೆ ಕೂಡ ಇತ್ತು, ದೇವರ ಸೇವೆ ಮಾಡಬೇಕು ಎಂಬುದಾಗಿ ಇದ್ದಾಗ ಅವಾಗ ದೇವರು ಇವರನ್ನು ಕರೆದರು ತನ್ನ ಸೇವೆಗೆ. ಕರೆದಾಗ ಅವಾಗ ಅಗಸ್ಟಿನ್ ರವರು ಕೂಡ ಅದಕ್ಕೆ ಒಪ್ಪಿಕೊಳ್ತಾರೆ, ನಾನು ದೇವರ ಸೇವೆ ಮಾಡ್ತೇನೆ ಎಂಬುದಾಗಿ ಇವರು ಒಪ್ಪಿಕೊಳ್ತಾರೆ. ಮತ್ತೊಂದು ಏನಂತಂದ್ರೆ ಇವರಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇತ್ತು, ಅಗಸ್ಟಿನ್ ಸ್ಯಾಲೆನ್ಸ್ ರವರಲ್ಲಿ ಯಾವಾಗಲೂ ಕೂಡ ಒಂದು ಪ್ರಶ್ನೆ ಕಾಡ್ತಿತ್ತು. ಅದೇನಂತಂದ್ರೆ, ನಾನು ಸತ್ತ ನಂತರ ನಾನು ಎಲ್ಲಿಗೆ ಹೋಗ್ತೇನೆ, ಪರಲೋಕಕ್ಕ ಅಥವಾ ನರಕಕ್ಕ ಎಂಬುವ ಒಂದು ಪ್ರಶ್ನೆ ಯಾವಾಗಲೂ ಕೂಡ ಇವ್ರ ಹತ್ರ ಇತ್ತು. ಯಾಕಂದ್ರೆ ಇವರು ಒಂದು ಕ್ರೈಸ್ತ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿ, ಕ್ರೈಸ್ತರ ಒಂದು ಪರಿಸರದಲ್ಲಿ ಬೆಳೆದಿರ್ತಕ್ಕಂಥ ವ್ಯಕ್ತಿ, ಬೈಬಲ್ನಿಂದ ಸತ್ಯವನ್ನು ತಿಳಿದುಕೊಂಡಿರ್ತಕ್ಕಂಥ ವ್ಯಕ್ತಿ, ಮತ್ತು ಕ್ರೈಸ್ತ ಒಂದು ಕುಟುಂಬ ಅಂದ್ರೆ ಇವರು ಇದು ಕುಟುಂಬವೆಲ್ಲ ಕ್ರಿಸ್ತನಲ್ಲಿ ಬೇರೂರು ಇರುವಂತ ಒಂದು ಕುಟುಂಬವಾಗಿತ್ತು. ನಂತರದಲ್ಲಿ ಸುವಾರ್ತಿಕರ ಸಾಕ್ಷಿಗಳಿಂದ ಆಳವಾಗಿ ಯೇಸು ಸ್ವಾಮಿ ಬಗ್ಗೆ ತಿಳ್ಕೊಂಡು ಮತ್ತಷ್ಟು ಇವರು ಪ್ರಭಾವಿತರಾಗಿದ್ರು. ಹಾಗಾಗಿ ಇಂತಹ ಒಬ್ಬ ವ್ಯಕ್ತಿ ತನ್ನಲ್ಲೇ ಒಂದು ಪ್ರಶ್ನೆ ಕಾಡ್ತಾ ಇತ್ತು, ನಾನು ಸತ್ರ ನಾನು ಎಲ್ಲಿಗೆ ಹೋಗ್ತೇನೆ, ನಾನು ಪರಲೋಕಕ್ಕೆ ಹೋಗ್ತೇನೆ ಅಥವಾ ನರಕಕ್ಕೆ ಹೋಗ್ತೇನೆ ಎಂಬುದಾಗಿ. ಸೊ ಹಾಗಾಗಿ ಈ ರೀತಿಯಾಗಿ ಇರ್ತಕ್ಕಂಥ ಒಂದು ಪ್ರಶ್ನೆ ತನ್ನಲ್ಲೇ ಇಟ್ಟುಕೊಂಡು ದೇವರು ಆತನನ್ನು ಸೇವೆಗೆ ಕರೆದಾಗ ತಕ್ಷಣವಾಗಿ ದೇವರ ಒಂದು ಕರೆಯುವಿಕೆಯನ್ನು ಈತನು ಕಂಡುಕೊಂಡು ತಕ್ಷಣವೇ ಆತನು ವಿಧಿಯನಾದನು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ತಕ್ಷಣವಾಗಿ ಆತನು ವಿಧಿಯನಾದ ದೇವರ ಸೇವೆ ಮಾಡ್ಲಿಕ್ಕಾಗಿ. ಸೊ ದೇವರ ಸೇವೆಯನ್ನು ಮಾಡುತ್ತಾ ತನ್ನ ಯೌವನ ಕಾಲದಲ್ಲಿ ಉಜ್ಜೀವನ ಸಭೆಗಳಿಗೆ ಈತನ ಹಾಜರಾಗ್ತಿದ್ದ. ಅಗಸ್ಟಿನ್ ರವರು ಪ್ರಬಲವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಅನುಭವವನ್ನು ಹೊಂದಿದ್ರು. ಅದು ಆತನ ಜೀವನವನ್ನು ಸಂಪೂರ್ಣವಾಗಿ ಕ್ರಿಸ್ತನಿಗೆ ಒಪ್ಪಿಸಲು ಕಾರಣವಾಯಿತು. ಸುವಾರ್ತೆಯನ್ನು ಸಾರಲು ಮತ್ತು ಭಾರತದ ಗ್ರಾಮೀಣ ಮತ್ತು ಬುಡಕಟ್ಟು ಗಳಲ್ಲಿ ಸೇವೆಯನ್ನು ಸಲ್ಲಿಸಲು ಇವರು ದೇವರನ್ನು ಒಂದು ಪ್ರೇರೇಪಣೆಗೊಂಡು, ವಿಶೇಷವಾಗಿ ಸುವಾರ್ತೆಯನ್ನು ಇನ್ನೂ ಕೇಳದ ಪ್ರದೇಶಗಳಲ್ಲಿ ಅವರ ಸ್ಪಷ್ಟವಾದ ಒಂದು ಕರುವಿಕೆಯನ್ನು ಹೊಂದಿಕೊಂಡು ದೇವರ ಸೇವೆಗೆ ತನ್ನನ್ನು ತಾನೇ ಸಮರ್ಪಣೆ ಮಾಡಿಕೊಂಡರು ಎಂಬುದನ್ನು ಕೂಡ ನಾವು ಅವರ ಒಂದು ಜೀವಿತದಲ್ಲಿ ನಾವು ನೋಡ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ದೇವರು ತನ್ನ ಪರಲೋಕದ ರಾಜ್ಯದ ಸುವಾರ್ತೆ ಸಾರುವುದಕ್ಕಾಗಿ ಅಗಸ್ಟಿನ್ ಅವರನ್ನು ಬಳಸಿಕೊಂಡ್ರು.
ಯಾಕಂತಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ನೋಡು, ಈ ಒಂದು ಆಗಸ್ಟಿನ್ ರವ್ರಿಗೆ ಚರ್ಮರೋಗ ಕಾಯಿಲೆ ಇದೆ, ಒಬ್ಬ ಅಂಜಬುರ್ಕ, ಮತ್ತೊಂದು ರೀತಿಯ ದುರ್ಬಲ ಆಗಿರ್ತಕ್ಕಂಥ ವ್ಯಕ್ತಿ, ಅಂದ್ರೆ ತೆಳ್ಳಗಿದ್ದ, ವೀಕ್ ಆಗಿದ್ದ. ಸೊ ಇಂತಹ ವ್ಯಕ್ತಿನ ದೇವರು ತನ್ನ ಸೇವೆಯಲ್ಲಿ ಉಪಯೋಗ ಮಾಡಿಕೊಂಡರು, ಅತ್ಯುತ್ತಮವಾಗಿ ಉಪಯೋಗ ಮಾಡಿಕೊಂಡ್ರು. ಅನೇಕರು ಕೂಡ ಯೇಸುವನ್ನು ನಂಬಿ ಸ್ವೀಕರಿಸಿದರು ಆಗಸ್ಟಿನ್ ರವರ ಮೂಲಕವಾಗಿ. ಯಾಕಂದ್ರೆ ಇವರು ಅನೇಕ ಹಳ್ಳಿಗಳಿಗೆ ಹೋಗಿ, ಎಲ್ಲಿ ಇನ್ನು ಸುವಾರ್ತೆ ಹಬ್ಬಿಲ್ಲವೋ ಅಂತಹ ಜಾಗಗಳಿಗೆ ಹೋಗಿ ಯೇಸುವಿನ ಬಗ್ಗೆ ಅವ್ರಿಗೆ ಹೇಳಿದಾಗ ಅವರು ನಂಬಿ ಕ್ರಿಸ್ತನ ದೀಕ್ಷಾ ಸ್ನಾನವನ್ನು ಹೊಂದಿಕೊಳ್ತಾ ಇದ್ರು. ಆಗಸ್ಟಿನ್ ರವರು ಯಾವ ಯಾವ ಜಾಗಗೆಲ್ಲ ಹೋಗ್ತಿರ್ತಾರೋ ಆ ಜಾಗವೆಲ್ಲ ಉಜ್ಜೀವನ ಉಂಟಾಗ್ತಿತ್ತು. ನಂತರದಲ್ಲಿ ಕೂಡ ಆಗಸ್ಟಿನ್ ರವರು ಬೋಧಿಸಿದಾಗಲೆಲ್ಲ ಕಣ್ಣೀರು ಸುರಿತಿತ್ತು. ಯಾಕಂದ್ರೆ ನಾವೆಲ್ಲರೂ ಕೂಡ ಪಾಪ ಮಾಡಿರ್ತಕ್ಕಂಥ ವ್ಯಕ್ತಿಗಳು, ನಮ್ಮ ಪಾಪಕ್ಕೆ ನಾವು ಪ್ರಾಯಶ್ಚಿತ್ತ ಪಡಬೇಕು ಏನೋ ಒಂದು ರೀತಿಯಲ್ಲಿ ಇವರು ಬೋಧನೆ ಮಾಡ್ದಾಗೆಲ್ಲ ಇವರು ತುಂಬಾ ಏನಂತಂದ್ರೆ ಕಣ್ಣೀರು ಸುರಿಸುತ್ತಾ ಬೋಧನೆ ಮಾಡ್ತಾ ಇದ್ರು, ಸುವಾರ್ತೆನ ಸಾರ್ತಾ ಇದ್ರು. ಅದಕ್ಕಾಗಿ ಏನಂತಂದ್ರೆ ಇವರಿಗೆ ಭಾರತದ ಆತ್ಮಗಳ ಮೇಲಿನ ಒಂದು ಬಾಯಾರಿಕೆಯಿಂದಾಗಿ, ದಾಹಕ್ಕಾಗಿ ಇವರನ್ನು ಏನಂತ ಕರಿತಿದ್ದಾರೆ ಅಂತಂದ್ರೆ ಭಾರತದ ಕಣ್ಣೀರಿನ ಪ್ರವಾದಿ ಎಂಬುದಾಗಿ ಕರೆಯುತ್ತಿದ್ರು ಇದನ್ನು. ಯಾವಾಗಲೂ ಕೂಡ ಭಾರತದ ಆತ್ಮಗಳ ಬಗ್ಗೆ ಇದನ್ನು ಚಿಂತೆ ಮಾಡ್ತಾ ಇದ್ದ. ಯಾಕಂದ್ರೆ ಇದ್ರಲ್ಲಿ ಮೊದಲೇ ಒಂದು ಚಿಂತೆ, ಒಂದು ಪ್ರಶ್ನೆ ಇತ್ತು, ನನ್ನ ಸತ್ರ ಪರಲೋಕಕ್ಕೆ ಹೋಗ್ತೀನಾ ಅಥವಾ ನರಕಕ್ಕೆ ಹೋಗ್ತೀನ ಎಂಬುದಾಗಿ. ಹಾಗಾಗಿ ಅದೇ ಒಂದು ಪಾಯಿಂಟ್ ಅನ್ನು ಇಟ್ಟುಕೊಂಡು ಪ್ರತಿಯೊಬ್ಬರತ್ರ ಕೂಡ ಈತನು ಹೋಗಿ ಯೇಸು ಸ್ವಾಮಿ ಬಗ್ಗೆ ತಿಳಿಸ್ತಾ ಇದ್ರು. ಅದು ಕೂಡ ಸಾಮಾನ್ಯವಾಗಿ ತಿಳಿಸ್ತಾರಲ್ಲ, ಕಣ್ಣೀರಿನಿಂದ ಒತ್ತಿ ತಿಳಿಸ್ತಿದ್ರು. ಹಾಗಾಗಿ ಈತನಿಗೆ ಏನಂತ ಹೆಸರು ಅಂತಂದ್ರೆ ಭಾರತದ ಕಣ್ಣೀರಿನ ಪ್ರವಾದಿ ಎಂಬುದಾಗಿ ಈತನನ್ನು ಕರೀತಿದ್ರು ಎಂಬುದಾಗಿ ನಾವು ನೋಡ್ತಿದ್ದೇವೆ. ಹಾಗಾಗಿ ದೇವರು ಯಾರನ್ನು ಬೇಕಾದರೂ ಕೂಡ ಕರೆಯುವ ಸಮಯದಲ್ಲಿ ವ್ಯಕ್ತಿಯ ಬಲವನ್ನು ನೋಡುವುದಿಲ್ಲ, ವ್ಯಕ್ತಿಯ ಸೌಂದರ್ಯವನ್ನು ನೋಡುವುದಿಲ್ಲ, ಆ ವ್ಯಕ್ತಿಯ ಒಂದು ದಕ್ಷತೆಯನ್ನು ಕೂಡ ನೋಡುವುದಿಲ್ಲ. ಆದರೆ ದೇವರು ಸರಳವಾಗಿರ್ತಕ್ಕಂಥ ಮನಸ್ಸನ್ನು ನೋಡಿ ತನ್ನ ಸೇವೆಗೆ ಕರೆಯುತ್ತಾರೆ ಎಂಬುದನ್ನು ಕೂಡ ನಾವು ತಿಳ್ಕೊಳ್ಳಬೇಕು. ನಂತರದಲ್ಲಿ ದೇವರು ಅವರನ್ನು ಕರೆದ ಮೇಲೆ ಕೆಲವೊಂದು ಕೌಶಲ್ಯಗಳನ್ನು, ಸ್ಕಿಲ್ಗಳನ್ನು ಕೂಡ ದೇವರು ಕೊಡುತ್ತಾರೆ. ಅನೇಕ ಸಂದರ್ಭಗಳಲ್ಲಿ ದೇವರ ಸೇವೆಗೆ ಬಂದಾಗ ಯಾರು ಕೂಡ ಪಾಂಡಿತ್ಯವನ್ನು ಪಡ್ಕೊಂಡು ದೇವರ ಸೇವೆಗೆ ಬರುವುದಿಲ್ಲ. ಸರಳವಾಗಿ ಬಂದಿರ್ತಾರ ಪ್ರಪ್ರಥಮವಾಗಿ ಸ್ಟಾರ್ಟಿಂಗ್ ಅಲ್ಲಿ. ನಂತರದಲ್ಲಿ ದೇವರ ಸೇವೆಯಲ್ಲಿ ಇದ್ದುಕೊಂಡು ಬೆಳೆಯುತ್ತಾ ದೇವರು ಅಪಾರವಾಗಿರ್ತಕ್ಕಂಥ ಜ್ಞಾನವನ್ನು, ವಿವೇಕವನ್ನು, ಕೌಶಲ್ಯಗಳನ್ನು, ಪ್ರತಿಭೆಗಳನ್ನು ಕೂಡ ಅವರಿಗೆ ಕೊಟ್ಟು ತನ್ನ ಸೇವೆಯನ್ನು ಅವರಿಂದ ಮಾಡಿಸ್ಕೊಳ್ತಿರ್ತಾರೆ. ಇದು ದೇವರಲ್ಲಿರ್ತಕ್ಕಂಥ ಒಂದು ಶಕ್ತಿ. ದೇವರು ಕರೆದ ಮೇಲೇನೆ ಅನೇಕ ಜನರಿಗೆ ಕೌಶಲ್ಯಗಳನ್ನು ಕೊಡ್ತಾನೆ, ಸ್ಕಿಲ್ಗಳನ್ನು ಕೊಡ್ತಾನೆ, ಪ್ರತಿಭೆಗಳನ್ನು ಕೊಡ್ತಾನೆ, ತನ್ನ ಸೇವೆಯನ್ನು ಮಾಡಿಸ್ಕೊಳ್ತಾನೆ. ಸೊ ದೇವರ ಸೇವೆಗೆ ಬರಬೇಕಾದ್ರೆ ದೈಹಿಕ ಶಕ್ತಿ ಅವಶ್ಯಕತೆ ಇಲ್ಲ, ಲೌಕಿಕ ಸಂಪತ್ತು ಮಾನದಂಡವಾಗುವುದಿಲ್ಲ. ಸೊ ಒಂದು ಸರ್ಕಾರ ಉದ್ಯೋಗಕ್ಕೆ ಹೋಗಬೇಕಾದ್ರೆ ಅನೇಕ ಮಾನದಂಡಗಳು ಕೂಡ ಉಂಟು. ಆದರೆ ದೇವರ ಸೇವೆಗೆ ಬರಬೇಕಾದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ದೈಹಿಕ ಶಕ್ತಿ ಆಗಿರ್ಬೋದು, ಲೌಕಿಕ ಸಂಪತ್ತು, ಬಲ, ಸೌಂದರ್ಯ ಇವ್ಯಾವುದು ಕೂಡ ಮಾನದಂಡವಾಗುವುದಿಲ್ಲ ದೇವರ ಸೇವೆಗೆ. ನಿನ್ನ ಒಳ್ಳೆಯ ಹೃದಯ, ದೇವರ ಸೇವೆ ಮಾಡುವಂತ ಒಂದು ಒಳ್ಳೆಯ ಗುಣ ನಿನ್ನಲ್ಲಿದ್ದಾಗ ದೇವರು ತನ್ನ ಸೇವೆಗೆ ಯಾವ ರೀತಿ ಉಪಯೋಗ ಮಾಡಿಕೊಳ್ಳಬೇಕೆಂಬುದಾಗಿ ದೇವರಿಗೆ ಚೆನ್ನಾಗಿ ಕೂಡ ಗೊತ್ತಿರ್ತದೆ. ಆಗ ಕರ್ತನ ಪ್ರೀತಿಯುಳ್ಳ ದೇವ ಜನರೇ, ದೇವರು ಅವರನ್ನು ಯಾವುದೇ ಸ್ಥಿತಿಯಲ್ಲಿ ಕರೆದರೂ ಕೂಡ ಅವರು ತಮ್ಮ ಸೇವೆಯನ್ನು ಮಾಡಲು ಅವರನ್ನು ಸಜ್ಜುಗೊಳಿಸುತ್ತಾನೆ. ದೇವರು ಅವರನ್ನು ಸಜ್ಜುಗೊಳಿಸುತ್ತಾನೆ. ಆಗ ಕರ್ತನ ಪ್ರೀತಿಯುಳ್ಳ ದೇವ ಜನರೇ, ನಾವು ಕೂಡ ದೇವರ ಸೇವೆಗೆ ಬರಬೇಕಾದ್ರೆ ನಾವು ನಮ್ಮ ಒಂದು ಸಂಪತ್ತು, ನಮ್ಮ ಬಲ, ನಮ್ಮ ಸೌಂದರ್ಯ ಈ ರೀತಿಯಿಂದ ನಾವು ಬರಕೂಡದು. ದೇವರ ಸೇವೆನ ಯಥಾರ್ಥವಾಗಿ ನಾವು ಮಾಡಬೇಕು ಎನ್ನುವ ರೀತಿಯಲ್ಲೇ ಬಂದಾಗ ಮಾತ್ರ ದೇವರು ಖಂಡಿತವಾಗಿ ತನ್ನ ಸೇವೆಯಲ್ಲಿ ಆತನು ಉಪಯೋಗ ಮಾಡುತ್ತಾನೆ. ನಂತರದಲ್ಲೂ ಕೂಡ ನಾವು ನೋಡ್ತೇವೆ,
ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈತನು ಸುವಾರ್ಥ ಸೇವೆ ಸಾರುವುದರಲ್ಲಿ ತುಂಬಾ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದ. ಅಗಸ್ಟಿನ್ ಸೈಲೆನ್ಸ್ ರವರು 20ನೇ ಶತಮಾನದಲ್ಲಿ ಮಧ್ಯಭಾಗದಲ್ಲಿ ಹಲವಾರು ಭಾರತೀಯ ರಾಜ್ಯಗಳಲ್ಲಿ ಪ್ರೀತಿಯ ಕ್ರೈಸ್ತ ಸುವಾರ್ಥ ಬೋಧಕರಾಗಿ ಮತ್ತು ಕ್ರೈಸ್ತ ಶಿಕ್ಷಕರಾಗಿದ್ರು. ಅಗಸ್ಟಿನ್ ರವರು ಕಾಲ್ನಡಿಗೆಯಲ್ಲಿಯೇ ಮತ್ತು ಸೈಕಲ್ ನಲ್ಲಿ, ಕೆಲವು ಸಾರಿ ಕಾಲ್ನಡಿಗೆಯಲ್ಲಿ ಮತ್ತು ಕೆಲವೊಂದು ಸಾರಿ ಸೈಕಲ್ ನಲ್ಲಿ ದೂರದ ಹಳ್ಳಿಗಳಿಗೆ ಹೋಗಿ ಪ್ರಯಾಣಿಸಿದರು. ಹಾಗಾಗಿ ಅಲ್ಲೆಲ್ಲೆಲ್ಲ ಕೆಳಗಡೆ ಮಲಗಿಕೊಂಡು ಸರಳತೆಯಿಂದ ಉತ್ಸಾಹದಿಂದ ಎಲ್ಲರೂ ಕೂಡ ಬೋಧನೆ ಮಾಡ್ತಾ ಇದ್ರು. ಸುವಾರ್ತೆಯನ್ನು ಕೂಡ ಎಲ್ಲರಿಗೂ ಪ್ರವೇಶಿಸುವಂತೆ, ಅಂದ್ರೆ ಆ ಸುವಾರ್ತೆ ಎಲ್ಲರಿಗೂ ತಲುಪುವಂತೆ ಕೂಡ ಇವರು ತುಂಬಾ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ರು. ಆ ರೀತಿಯಾಗಿರ್ತಕ್ಕಂಥ ಒಂದು ಒಳ್ಳೆ ವ್ಯಕ್ತಿತ್ವ ಹೊಂದಿಕೊಂಡಿರ್ತಕ್ಕಂಥ ದೇವರ ಸೇವಕರಾಗಿದ್ರು. ಇವರು ಸ್ಥಳೀಯ ಭಕ್ತರನ್ನು ಸಬಲೀಕರಣಗೊಳಿಸುವುದರಲ್ಲಿ ಯಾವಾಗಲೂ ಕೂಡ ಸಿದ್ಧರಾಗಿದ್ರು. ಯುವಕರಿಗೆ ಮತ್ತು ಮಹಿಳೆಯರಿಗೆ ಮಾರ್ಗದರ್ಶನ ನೀಡ್ತಾ ಇದ್ರು. ಸುವಾರ್ಥ ಬೋಧಕರು ಮತ್ತು ಶಿಕ್ಷಕರು ಪ್ರಾರ್ಥನಾ ಯೋಧರಾಗಲು ಇವರು ತರಬೇತಿಯನ್ನು ಕೂಡ ನೀಡ್ತಾ ಇದ್ರು. ನೋಡಿ, ಇವರು ಕೇವಲ ಸುವಾರ್ತೆ ಮಾತ್ರ ಮಾಡ್ತಾ ಇರಲಿಲ್ಲ, ಯುವಕರಿಗೆ ಮತ್ತು ಸ್ಥಳೀಯರಿಗೆ ಕೂಡ ಮಹಿಳೆಯರಿಗೂ ಕೂಡ ಮಾರ್ಗದರ್ಶನ, ದೇವರ ಒಂದು ಪ್ರೀತಿ, ದೇವರ ತ್ಯಾಗ, ನಾವು ಕೂಡ ಮತ್ತೊಬ್ಬರನ್ನ ಯಾವ ರೀತಿ ರೀಚ್ ಆಗಬೇಕು, ಯಾವ ರೀತಿ ನಾವು ಕೂಡ ಅವರ ಬಳಿಗೆ ಹೋಗ್ಲಿಕ್ಕೆ ಆಗುತ್ತೆ ಎನ್ನುವ ರೀತಿಯಲ್ಲಿ ಇವರು ಮಾರ್ಗದರ್ಶನವನ್ನು ಕೂಡ ನೀಡ್ತಾ ಇದ್ರು. ಮತ್ತು ಸುವಾರ್ಥ ಬೋಧಕರಾಗಬೇಕು, ಶಿಕ್ಷಕರಾಗಬೇಕು, ಪ್ರಾರ್ಥನಾ ಯೋಧರಾಗಬೇಕೆಂಬುದಾಗಿ ಅಗಸ್ಟಿನ್ ರವರು ತರಬೇತಿಯನ್ನು ಕೂಡ ನೀಡ್ತಾ ಇದ್ರು. ಮಾತ್ರವಲ್ಲದೆ ಕೂಡ ಇವರಿಗೆ ಬಡವರ ಬಗ್ಗೆ ತುಂಬಾ ಕಾಳಜಿ, ಬಡವರಿಗೆ ಸಹಾಯ ಮಾಡಬೇಕಂತಂದ್ರೆ ಇವ್ರಿಗೆ ಒಂದು ರೀತಿ ಎತ್ತಿದ ಕೈ. ಸೊ ಹಾಗಾಗಿ ಇವರು ಯಾವಾಗಲೂ ಕೂಡ ಬಡವರ ಅಗತ್ಯತೆಗಳನ್ನು ಪೂರೈಸಲು ಸಾಲಿನ್ಸ್ ರವರು, ಅಂದ್ರೆ ಅಗಸ್ಟಿನ್ ಸಾಲಿನ್ಸ್ ರವರು ಸಾಕ್ಷರತೆ ಮತ್ತು ಆರೋಗ್ಯ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿದ್ರು. ಅಂದ್ರೆ ಬಡವರಿಗೂ ಕೂಡ ಅವರು ವಿದ್ಯಾವಂತರಾಗಬೇಕು, ಅಕ್ಷರತೆಯನ್ನು ಕಲಿಬೇಕು, ಜೊತೆಗೆ ಆರೋಗ್ಯವು ಕೂಡ ಅವರು ಹೊಂದಿಕೊಂಡಿರ್ಬೇಕು. ಆ ರೀತಿಯಾಗಿರ್ತಕ್ಕ ಒಂದು ಕಾರ್ಯಕ್ರಮಗಳನ್ನು ಕೂಡ ಇವರು ಪ್ರಾರಂಭ ಮಾಡಿದರು. ಜೊತೆಗೆ ಇವರಲ್ಲಿ ಒಂದೆರಡು ಸೇವೆಗಳಿದ್ದವು. ಮೊದಲನೇದಾಗಿ ಒಂದು ಯೇಸು ಸ್ವಾಮಿಯ ಮಾತು, ನಂತರದಲ್ಲಿ ಕಾರ್ಯ. ಇವರಲ್ಲಿ ಎರಡು ಪ್ರಾಮುಖ್ಯವಾಗಿರ್ತಕ್ಕಂಥ ಸೇವೆಗಳಿದ್ದವು. ಅಂದ್ರೆ ಕ್ರಿಸ್ತನ ಮಾತು ಮತ್ತು ಕಾರ್ಯ ಎರಡರ ಸೇವೆಯನ್ನು ಮಾಡತೊಡಗಿದ್ರು. ಒಂದು ಕಡೆಗೆ ಯೇಸು ಸ್ವಾಮಿಯ ವಾಕ್ಯವನ್ನು ಜನರಿಗೆ ತಿಳಿಸ್ತಾ ಇದ್ರು, ಅದೇ ರೀತಿಯಲ್ಲಿ ಅದೇ ಪ್ರಕಾರವಾಗಿ ಯೇಸು ಸ್ವಾಮಿಯ ಕಾರ್ಯಗಳನ್ನು ಕೂಡ ಅವರಿಗೆ ಮಾಡಿ ತೊಡಗ್ತಿದ್ರು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಕೆಲವೊಮ್ಮೆ ಅವ್ರು ಈ ರೀತಿಯಲ್ಲಿ ಮಾಡುವ ಸಂದರ್ಭದಲ್ಲಿ ಸ್ಥಳೀಯ ಅಧಿಕಾರಿಗಳಾಗಿರ್ಬೋದು, ಪ್ರತಿಕೂಲ ಗುಂಪುಗಳಿಂದ ವಿರೋಧವನ್ನು ಕೂಡ ಎದುರಿಸಿದ್ರು. ನಾವು ಅಂದುಕೊಳ್ತೇವೆ ನಾವು ದೇವರ ಸೇವೆಯನ್ನು ಮಾಡ್ತೇವೆ ಅಂತ ಅಂದುಕೊಂಡಾಗ ನಮ್ಗೆ ಯಾವುದೇ ವಿರೋಧಗಳು ಬರುವುದಿಲ್ಲ ಎಂಬುದಾಗಿ ನಾವು ಅಂದುಕೊಂಡಿರ್ಬೋದು. ಬಟ್ ಆದರೆ ಸ್ಥಳೀಯ ಜನರಿಂದ, ಅಧಿಕಾರಿಗಳಿಂದ ಕೂಡ ವಿರೋಧವನ್ನು ಕೂಡ ಅನುಭವಿಸುವಂತ ಒಂದು ಮಟ್ಟಕ್ಕೆ ಸೇವಕರು ಬರ್ತಾರೆ. ನಂತರದಲ್ಲಿ ಅವರು ದೇವರ ಕೃಪೆಯಿಂದ ಅದೆಲ್ಲವನ್ನು ಕೂಡ ಸಹಿಸಿಕೊಂಡ್ರು ಮತ್ತು ಅವರಿಗೆ ಕಿರುಕುಳ ಕೊಡುವಂತವ್ರಿಗಾಗಿ ಉತ್ಸಾಹದಿಂದ ಪ್ರಾರ್ಥನೆ ಮಾಡ್ತಾ ಇದ್ರು. ಅವರ ಕಾರ್ಯಗಳ ಮೂಲಕ ಕ್ರಿಸ್ತನ ಪ್ರೀತಿಯನ್ನು ತೋರಿಸ್ತಾ ಇದ್ರು ಅಗಸ್ಟಿನ್ ರವರು. ಜನರು ಏನೇ ಇವರಿಗೆ ವಿರೋಧ ಮಾಡಿದ್ರು ಕೂಡ, ಎಂತಹ ರೀತಿಯಲ್ಲಿ ಸಮಸ್ಯೆಗಳ ತಂದೊಡ್ಡಿದ್ರು ಕೂಡ ಅಗಸ್ಟಿನ್ ರವರು ಮಾತ್ರ ಕ್ರಿಸ್ತನ ಪ್ರೀತಿಯಿಂದ ಅವ್ರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಿದ್ರು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ಹಾಗಾಗಿ ಇಲ್ಲಿ ನಾವು ನೋಡ್ತೇವೆ ಏನಂತಂದ್ರೆ, ಅವರ ಒಂದು ಜೀವನಕ್ಕೆ ಪ್ರತಿಬಿಂಬಿಸುವ ಒಂದು ದೇವರ ವಾಕ್ಯ, ದೇವರ ವಚನ ಯಾವುದಿದೆ ಅಂತಂತಂದ್ರೆ, ಕೀರ್ತನೆಗಳು 126:5 ಈಗ ಬರೆಯಲ್ಪಟ್ಟಿದೆ. ಕೀರ್ತನೆ 126:5, ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು ಎಂಬುದಾಗಿ. ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು ಎಂಬುದಾಗಿ. ಸೊ ತನ್ನ ಜೀವನದಲ್ಲಿ ತುಂಬಾ ಈ ರೀತಿಯಾಗಿರ್ತಕ್ಕಂಥ ಒಂದು ಕಷ್ಟಗಳು, ಸಂಕಟಗಳು, ಶ್ರಮೆಗಳಿಂದಲೂ ಕೂಡ ಅವರು ಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದ್ರು. ನಂತರದಲ್ಲಿ ಸ್ವಾರ್ಥವನ್ನು ಮಾಡುತ್ತಾ ಅನೇಕ ಆತ್ಮಗಳನ್ನು ಕ್ರಿಸ್ತನ ಕಡೆಗೆ
ನಡೆಸಿದರು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ಅದಕ್ಕಾಗಿ ಇವರಿಗೆ ಏನಂತ ಹೆಸರಿದೆ ಅಂತಂದ್ರೆ ಭಾರತದ ಕಣ್ಣೀರಿನ ಪ್ರವಾದಿ ಎಂಬುದಾಗಿ ಒಂದು ಹೆಸರು ಇವರಿಗೆ ಕೊಡಲ್ಪಟ್ಟಿದೆ. ಆಗ ಕರ್ತನ ಪ್ರೀತಿಯುಳ್ಳ ದೇವಜನರೇ, ಈ ರೀತಿಯಾಗಿರ್ತಕ್ಕಂತಹ ಒಂದು ಸೇವೆಯನ್ನು ಅಗಸ್ಟಿನ್ ರವರು ಮಾಡಿದ್ರು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ನಂತರದಲ್ಲಿ ಇವರು ತಮ್ಮ ಸೇವೆಯಲ್ಲಿ ಎಫೆಕ್ಟಿವ್ ಆಗಿ ಯಾವಾಗಲೂ ಕೂಡ ಇವರು ಸೇವೆ ಮಾಡ್ತಾ ಇದ್ರು. ಅಂದ್ರೆ ಅನೇಕರು ಕೂಡ ವೇದಿಕೆಗಳು ಬೇಕು ನಮಗೆ, ಅಂದ್ರೆ ಸೇವೆ ಮಾಡ್ಲಿಕ್ಕೆ ನಮಗೆ ಒಂದು ವೇದಿಕೆಗಳು ಬೇಕು ಎಂಬುದಾಗಿ ಅಂದ್ಕೊಳ್ತಿರ್ತಾರೆ. ನೋ, ಅದಲ್ಲ. ನಮಗೆ ಒಂದು ಖ್ಯಾತಿ ಬೇಕು, ವೇದಿಕೆಗಳು ಬೇಕು ಸೇವೆ ಮಾಡ್ಲಿಕ್ಕೆ ಎಂಬುದಾಗಿ. ಸೊ ಆ ರೀತಿನೇ ಏನಿಲ್ಲ. ಆದ್ರೆ ದೇವರ ಸೇವೆ ಮಾಡ್ಲಿಕ್ಕೆ ಒಂದು ನಮ್ರತೆ, ಒಂದು ಸ್ಥಿರತೆ, ಒಂದು ಪ್ರೀತಿ ಮಾತ್ರ ಇದ್ರೆ ಸಾಕು ಎಂಬುದಾಗಿ ನಾವಿಲ್ಲಿ ನೋಡ್ತಾ ಇದ್ದೇವೆ. ಆಗ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರ ಸೇವೆ ಮಾಡುವುದಕ್ಕಾಗಿ ನಮಗೆ ಬಲ, ದೈಹಿಕ ಶಕ್ತಿ, ಸಾಮರ್ಥ್ಯ, ಸೌಂದರ್ಯ ಇದ್ಯಾವುದು ಕೂಡ ಬೇಕಾಗಿಲ್ಲ. ಅಗಸ್ಟಿನ್ ರವರಿಗೆ ಒಂದು ಚರ್ಮರೋಗ ಕಾಯಿಲೆ ಇತ್ತು. ಅವರೊಬ್ಬ ಅಂಜುಬುರುಕರಾಗಿದ್ರು, ಅವರೊಬ್ಬ ದುರ್ಬಲರಾಗಿದ್ರು, ಅಂತಹ ಏನೋ ಜ್ಞಾನ ಇಲ್ಲದಂತ ವ್ಯಕ್ತಿ. ಸೊ ದೇವರು ಆ ವ್ಯಕ್ತಿಯನ್ನ ಕರೆದ ಮೇಲೆ ತನ್ನ ಸೇವೆಯಲ್ಲಿ ಏನೆಲ್ಲ ಮಾಡಿಕೊಳ್ಳಬೇಕಾಗಿತ್ತು ಅದೆಲ್ಲ ದೇವರಿಗೆ ಗೊತ್ತಿತ್ತು. ಅಂತಹ ಟ್ಯಾಲೆಂಟ್ ಅನ್ನೇ, ಅಂತಹ ಪ್ರತಿಭೆಯನ್ನು ಅಗಸ್ಟಿನ್ ರವರಿಗೆ ಕೊಟ್ಟು ತನ್ನ ಸೇವೆಯನ್ನು ಮಾಡಿಸಿಕೊಂಡ್ರು ಎಂಬುದನ್ನು ಕೂಡ ನಾವು ನೋಡ್ತಿದ್ವಿ. ಕೊನೆಯದಾಗಿ 1985ರಲ್ಲಿ ಇವರು ಕರ್ತನಲ್ಲಿ ನಿದ್ರೆ ಹೊಂದಿದ್ರು ಎಂಬುದನ್ನು ಕೂಡ ನಾವು ನೋಡ್ತಿದ್ವಿ. ಹಾಗಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಕೂಡ ಅಗಸ್ಟಿನ್ ಸಾಲಿನ್ಸ್ ರವರ ತರನೇ ನಾವು ಕೂಡ ಸೇವೆ ಮಾಡೋಣ. ದೇವರ ಮಹಿಮೆಗೆ ತಕ್ಕ ಹಾಗೆ ನಾವು ಜೀವಿಸೋಣ. ದೇವರು ಈ ವಾಕ್ಯಗಳ ಮುಖಾಂತರ ನಮ್ಮನ್ನು ಆಶೀರ್ವಾದ ಮಾಡಲಿ. ಕೊನೆಯದಾಗ ಪ್ರಾರ್ಥನೆ ಮಾಡಿಕೊಂಡು ನಾವು ಮುಕ್ತಾಯ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾಗಿರುವಂತ ನಮ್ಮ ಪರಲೋಕ ತಂದೆಯಾದ ದೇವರೇ, ನಿಮ್ಮ ಘನವುಳ್ಳ ನಾಮಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ನಿಮ್ಮ ಪ್ರಿಯ ಸೇವಕರಾಗಿರುವಂತ ಅಗಸ್ಟಿನ್ ಸಾಲಿನ್ಸ್ ರವರು ನಿಷ್ಠೆಯಿಂದ ನಡೆದುಕೊಂಡು ನಿಮ್ಮ ಸೇವೆಯನ್ನು ಮಾಡಿದ್ರು ಕರ್ತನೆ. ಆ ರೀತಿಯಲ್ಲಿ ಮಾಡಿದ್ದಕ್ಕಾಗಿ ನಾವು ನಿಮಗೆ ವಂದನೆಗಳನ್ನು ತಿಳಿಸ್ತೇವೆ ಸ್ವಾಮಿ. ನಿಸ್ವಾರ್ಥ ಸೇವೆ, ದಿಟ್ಟ ಸಾಕ್ಷಿ, ಆಳವಾದ ಸಹಾನುಭೂತಿ, ಒಂದು ವಂಡರ್ಫುಲ್ ಜೀವನವನ್ನು ನಿಮ್ಮ ಸೇವೆಯಲ್ಲಿ ಅವರು ಮಾಡಿದ್ದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಅಂತವರ ಮಾದರಿಯನ್ನು ನಾವು ಕೂಡ ಅನುಸರಿಸುವಂತೆ ನೀವು ನಮಗೆ ಸಹಾಯ ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ಬೇಡಿಕೊಳ್ತೇವೆ ಕರ್ತನೆ. ಈಗ ವಿಶೇಷವಾಗಿ ಕರ್ತನೆ, ಈ ಒಂದು ಆನ್ಲೈನ್ ನಲ್ಲಿ ಕೂಡಿ ಬಂದಿರುವಂತ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡ್ರಿ ಕರ್ತನೆ. ಸೇವಕರನ್ನು, ವಿಶ್ವಾಸಿಗಳನ್ನು ಹೆಸರಾಗಿ ನೀವು ಆಶೀರ್ವಾದ ಮಾಡ್ರಿ. ನಮ್ಮ ಕಲ್ವಾರ್ ಚಾಪಲ್ ಮುಖ್ಯಸ್ಥರನ್ನು ಆಶೀರ್ವಾದ ಮಾಡ್ರಿ. ನಮ್ಮ ಕಲ್ವಾರ್ ಚಾಪಲ್ ಸಂಸ್ಥೆ ಇನ್ನೂ ಬೆಳೆಯಬೇಕು ಸ್ವಾಮಿ. ನಿಮ್ಮ ಕೃಪೆಯಿಂದ ಬೆಳೆಯಬೇಕು ಕರ್ತನೆ ಸ್ವಾಮಿ. ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ನಿಮ್ಮ ಸೇವಾ ಕಾರ್ಯಕ್ರಮಗಳು ನಡೆಸಲ್ಪಡ್ತವೆ ಕರ್ತನೆ, ಅಲ್ಲೆಲ್ಲ ನಿಮ್ಮ ಕೃಪೆ, ನಿಮ್ಮ ಪ್ರಸನ್ನತೆಯಿಂದ ತುಂಬಿಸಿಕೊಂಡು ಸ್ವಾಮಿ ಚೆನ್ನಾಗಿ ಕಾರ್ಯಕ್ರಮಗಳು ನಡೆಯುವಂತೆ ನೀವು ಸಹಾಯ ಮಾಡಬೇಕೆಂಬುದಾಗಿ ಬೇಡಿಕೊಳ್ತೇವೆ ಸ್ವಾಮಿ. ಲೋಕರಕ್ಷಕನಾಗಿರುವಂತ ದೇವರೇ, ನಿಮಗೆ ಸ್ತೋತ್ರ ಮಾಡುತ್ತಾ ಇದನ್ನೆಲ್ಲ ನಿಮಗೆ ಒಪ್ಪಿಸಿಕೊಡ್ತಾ, ನೀವು ನಮಗೋಸ್ಕರವಾಗಿ ಲೋಕಕ್ಕೆ ಬಂದು ಸತ್ತು ಉಣಲ್ಪಟ್ಟು ತಿರುಗಿ ಮೃತ್ಯುಂಜಯನಾಗದ್ದು ಬಂದಿರತಕ್ಕಂಥ ನಜರೇತನ ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ತೇನೆ ತಂದೆ. ಆಮೆನ್.